ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಏನಾದ್ರೂ ಒಂದು ಸ್ಪೆಷಲ್ ಇದೆ ಅಂತ ಅಂದ್ರೆ ನಾವು ಆಕ್ಚುಲಿ ಅಲ್ಲಿ ಇದ್ದೇ ಇರ್ತೀವಿ. ಇವತ್ತು ನಾವು ಬಂದಿರತಕ್ಕಂತ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಅಂತ ಹೇಳಿ, ಈ ದೇವಸ್ಥಾನದ ಭಕ್ತ. ಈ ದೇವಸ್ಥಾನಕ್ಕೆ ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಬರ್ತಾ ಬರ್ತಾ ನನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ಕಡಿಮೆಯಾಗಿ ನನಗೆ ದೇವರು ಎಲ್ಲ ತರದ ಅನುಕೂಲ ಮಾಡೋದ್ರಿಂದ ನಾನಿಲ್ಲಿ ಕಂಟಿನ್ಯೂ ಭಗವಂತನ ದರ್ಶನಕ್ಕೆ ಬರ್ತೀನಿ. ಬಂದು ನನಗೆ ಸಾಧ್ಯವಾದಷ್ಟು ಸೇವೆನೂ ಮಾಡ್ತೀನಿ. ಸೇವೆ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಇಲ್ಲಿ ವಿಶೇಷ ಏನಂದ್ರೆ, ಎಟ್ಟುಲೇಟು ದೇವಸ್ಥಾನದಲ್ಲಿ ಒಂದು ಫ್ಯಾಮಿಲಿ ಪೂರ್ತಿ ದೇವಸ್ಥಾನದಗೋಸ್ಕರನೇ ಕೆಲಸ ಕಾರ್ಯಗಳನ್ನು ಬಿಟ್ಟು ಭಕ್ತರಿಗೋಸ್ಕರ ದುಡಿತಾ ಇದ್ದಾರೆ. ಇಲ್ಲಿ ಗುರುಗಳಾಗ್ಲಿ, ಗುರುಗಳ ಮನೆಯವರಾಗ್ಲಿ, ಮತ್ತು ಅವ್ರ ಮಕ್ಕಳು ಸ್ವಸ್ಥರೆಲ್ಲ ಸೇರಿ ದೇವಸ್ಥಾನಗೋಸ್ಕರ ದುಡಿತಾರೆ ಹೊರತು ಹೊರಗಡೆ ಎಲ್ಲಿ ಹೋಗಿ ದುಡಿಮೆ ಮಾಡ್ತಾ ಇಲ್ಲ. ಭಕ್ತರಿಗಾಗಿ ಭಕ್ತರಿಗೋಸ್ಕರ ಶ್ರಮ ವಹಿಸ್ತಾ ಇದ್ದಾರೆ ಅಂತ ಒಂದು ವ್ಯವಸ್ಥೆ ಇಲ್ಲಿದೆ. ಮತ್ತೆ ಈ ದೇವಸ್ಥಾನಕ್ಕೆ ಬರ್ತಿರೋ ಭಕ್ತರಿಗೆ ಯಾರೇ ಬರಲಿ, ಅವ್ರು ಬಂದರಿಗೆ ಅನುಕೂಲ ಆಗಿದೆ. ಅವ್ರ ಕಷ್ಟಗಳೆಲ್ಲ ದೂರ ಆಗಿದ್ದಾವೆ. ಒಂದು ಸರಿ ಬಂದು ಹೋದ್ರೆ ನಮ್ಮ ಸಮಸ್ಯೆಗಳು ಬಗೆಹರಿದಿದ್ದಾವೆ. ಹಾಗಾಗಿ ಭಗವಂತನ ಸೇವೆ ನಾವು ಯಾವತ್ತಿದ್ರು ಚಿರವಣಿಯಾಗಿ ಬಂದೇ ಬರ್ತೀವಿ ಅಂತ ಹೇಳಿ ಬರ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಪ್ರತಿ ಶನಿವಾರ ಮತ್ತು ಹುಣ್ಣಿಮೆ ದಿನ ಮತ್ತೆ ಅಮಾವಾಸ್ಯೆಗೆ ಅನ್ನದಾಸೋಹ ಇರುತ್ತೆ. ಅನ್ನದಾಸೋಹದ ವಿಶೇಷ ಏನಂದ್ರೆ, 12 ಗಂಟೆ ಮಂಗಳಾರತಿಯಾಗಿ ದಾಸೋಹ ಸ್ಟಾರ್ಟ್ ಆದ್ರೆ, ಅನ್ನಪ್ರಸಾದ ಸ್ಟಾರ್ಟ್ ಆದ್ರೆ, ಇನ್ನು ಮಧ್ಯಾಹ್ನ 3 ಗಂಟೆವರೆಗೂ ಅನ್ನ ಪ್ರಸಾದ ನಡೀತಾನೆ ಇರ್ತೈತಿ. ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರು ಒಂದಿಷ್ಟು ಜನಕ್ಕೆ ಪ್ರಸಾದ ಖಾಲಿ ಆಯ್ತು ಅಂದ್ರೆ ವಾಪಸ್ ಯಾರನ್ನೂ ಕಳ್ಸಲ್ಲ. ಮತ್ತೆ ಅವ್ರನ್ನ 5 ನಿಮಿಷ ವೇಟ್ ಮಾಡಿಸಿ ಪ್ರಸಾದ ಮಾಡಿ ಅವ್ರಿಗೆ ಹೊಟ್ಟೆ ತುಂಬ ಪ್ರಸಾದ ಕೊಟ್ಟು ಕಳ್ಸೋಂತ ವ್ಯವಸ್ಥೆ ಇದೆ ಇಲ್ಲಿ. ಯಾಕಂದ್ರೆ ಬಂದಿರೋ ಭಕ್ತರು ಪ್ರಸಾದ ಇಲ್ಲದೆ ಯಾರು ಹೋಗಬಾರ್ದು ಅನ್ನೋ ಉದ್ದೇಶ ಈ ಗುರುಗಳದು ಇಲ್ಲಿ ವ್ಯವಸ್ಥೆ ಆಗಿದೆ. ಆಮೇಲೆ ಶನಿವಾರ ಪ್ರತಿ ತಿಂಗಳ ಹುಣ್ಣಿಮೆ ದಿನ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಗುರುಗಳು. ಒಬ್ರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಕ್ ಹೋದ್ರೆ ಕಡಿಮೆ ಇದ್ರು ಒಂದು 10,000 15,000 ಹೆಂಗ್ ಖರ್ಚಾಗುತ್ತೆ. ಬಡವರು ಏನ್ ಮಾಡ್ತಾರೆ, ಅದರಿಂದ ನಾನು ಇಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ಒಂದು ಕುಟುಂಬದಿಂದ 100 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅಂತ 16 ಜನ ಸೇರ್ಕೊಂಡು ಬನ್ನಿ, ನಿಮ್ನೆಲ್ಲರನ್ನು ಕುಂದಿರಿಸಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿಸಿ ನಿಮಗೆ ಪ್ರಸಾದ ಕೊಡಿಸ್ತೀನಿ. ನಿಮ್ ಕಷ್ಟಗಳು ದೂರ ಆದ್ರೆ ಸಾಕು ಅನ್ನೋ ಉದ್ದೇಶದಿಂದ ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಸತ್ಯನಾರಾಯಣ ಪೂಜೆ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಎಷ್ಟೇ ಜನ ಬರಲಿ ಅನ್ನ ಪ್ರಸಾದ ಅವರಿಗೆ ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ. ಆಮೇಲೆ ಅಮಾವಾಸ್ಯೆಗೆ ಅನ್ನ ಪ್ರಸಾದ 12 ಗಂಟೆ ಸ್ಟಾರ್ಟ್ ಆಗುತ್ತೆ. ಮಾಮೂಲಿ ಶನಿವಾರ ಈ ಹುಣ್ಣಿಮೆಗೆ ಅಂದ್ರೆ 12 ಗಂಟೆ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಅಂತ ಬಂದಾಗ ನಾವು 10 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾಕೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ 10 ಗಂಟೆಯಿಂದ ರಾತ್ರಿ 8:30 ತನಕ ಪ್ರಸಾದ ಕಂಟಿನ್ಯೂ ಕೊಡ್ತಾನೆ ಇರ್ತೀವಿ. ಇಲ್ಲಿ ನಾನ್ ಸ್ಟಾಪ್ ಪ್ರಸಾದ ಇಲ್ಲಿ. ಆಮೇಲೆ ಅಮಾವಾಸ್ಯೆಗೆ ಒಬ್ಬ ನವಗ್ರಹ ಶಾಂತಿ ಮಾಡಿಸ್ಬೇಕಂದ್ರೆ 10,000 ರಿಂದ 12,000 ಖರ್ಚು ಬರುತ್ತೆ ಅಂತ ಹೇಳಿ ಕೆಲವರು ಬಡವರೆಲ್ಲ ಕಷ್ಟಪಡೋದನ್ನ ನೋಡಿ ಇಲ್ಲಿ ಈ ಗುರುಗಳು ಒಂದು ಕೆಲಸ ಮಾಡಿ ಒಬ್ಬರಿಗೆ 1,000 ಅಂತ ಕೊಡಿ. ಅದೆಷ್ಟೇ ಜನ ಬರಲಿ, ಅಕಸ್ಮಾತ್ ಹೆಚ್ಚು ಕಡಿಮೆ ಕೈಯಿಂದ ಹಾಕಿ ನಿಮ್ಮ ಕಷ್ಟ ಕಾರ್ಪಣ್ಯಗಳ ಹೋಗಲಾಡಿಸ್ಲಿಕ್ಕೆ ಭಗವಂತನ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಒಬ್ಬರಿಂದ 1,000 ರೂಪಾಯಿ ಅಂತ ಕಲೆಕ್ಷನ್ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಹೋಮ ನಡೆಸ್ತಾರೆ. ನವಗ್ರಹ ಶಾಂತಿ ಪೂಜೆ ಇರುತ್ತೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗನ ಇರುತ್ತೆ. ಬಹಳ ಸಮಾಧಾನವಾಗಿ ಶಾಂತ ರೀತಿಯಿಂದ ಎಲ್ಲ ಭಕ್ತರನ್ನು ಪ್ರೀತಿಯಿಂದ ಕುಂದಿರ್ಸ್ಕೊಂಡು ಮಾತಾಡಿ ಗುರುಗಳು ಪೂಜೆ ಮಾಡೋದು ನೋಡಿದ್ರೆ ನಾವು ಇನ್ನೊಂದ್ಸರಿ ಬರಬೇಕು, ಇಲ್ಲಿ ಮತ್ತೆ ಪೂಜೆ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಜನಗಳನ್ನ, ಆ ಭಕ್ತಾದಿಗಳನ್ನ ಮನವೊಲಿಸ್ಕೊಳ್ತಾರೆ ಇಲ್ಲಿ ಗುರುಗಳು. ಆಮೇಲೆ ಈ ಕುಟುಂಬದವರು ಇದಾರಲ್ಲ, ಅವರು ಅಷ್ಟೇ ಪ್ರತಿಯೊಬ್ಬರು ದುಡಿತಾರೆ ದೇವಸ್ಥಾನಗೋಸ್ಕರ. ದೇವಸ್ಥಾನನೇ ನಮ್ಮ ಎಲ್ಲ ಆಸ್ತಿ. ಆ ಭಕ್ತರಿಗೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ, ನಾವು ಈ ದೇವಸ್ಥಾನದಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಅವ್ರ ಕುಟುಂಬ ಪೂರ್ತಿ ಕೆಲಸ ಮಾಡುತ್ತೆ. ಅಂತ ಕುಟುಂಬದ ಮಧ್ಯದಲ್ಲಿ ನಮ್ಮಂತವ್ರಿಗೆ ಒಂದಿಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ. ಸೇವೆ ಮಾಡ್ತೀನಿ ಅಂತ ಬಂದವರಿಗೆ ಇಲ್ಲಿ ಯಾವುದೇ ತರದ ಬೇಜಾರದ ಮಾತಾಗ್ಲಿ ಮತ್ತೆ ನೋವಾಗ್ಲಿ ಆಗಲ್ಲ. ಇಲ್ಲಿ ಬಂದ್ರೆ ಬಹಳ ಖುಷಿ, ಒಂದೇ ಫ್ಯಾಮಿಲಿ ಅವ್ರ ತರ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಬಹಳ ಖುಷಿ ಆಗುತ್ತೆ. ನಾನು ಸುಮಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಭಕ್ತ ಆಗಿದ್ದೀನಿ. ನಾನು ಸಹ ಇಲ್ಲಿ ಬರುವಾಗ ಮೊದಲೇ ನನಗೆ ಬಹಳ ಕಷ್ಟದಲ್ಲಿ ಬಂದಿದ್ದೆ. ಆಮೇಲೆ ಬರ್ತಾ ಬರ್ತಾ ಭಗವಂತ ಕೈ ಹಿಡಿದು ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ನಾನು ಚೆನ್ನಾಗಿದ್ದೀನಿ. ನನ್ನ ಹಾಗೇನೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಹೋಗ್ಲಾಡಿಸಿ ಭಗವಂತ ನಿಮ್ಮನ್ನು ಕೈ ಹಿಡಿಲಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದವರು ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯಿಂದ ಬನ್ನಿ ದೇವಸ್ಥಾನಕ್ಕೆ, ವಿಶ್ವಾಸದಲ್ಲಿ ಬನ್ನಿ, ನಂಬಿಕೆಯಿಂದ ಬನ್ನಿ. ಹಾಗೆ ಬಂದವರಿಗೆ ಭಗವಂತ ಎಂದೂ ಕೈ ಬಿಡಲ್ಲ, ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾನಂತ ಹೇಳಿ ನನ್ನ ಸುಮಾರು 30 ವರ್ಷ ಆಗಿದೆ ಈ ದೇವಸ್ಥಾನ ನಿರ್ಮಾಣ ಆಗಿ. ಈ 30 ವರ್ಷದಿಂದ ನಾನು ಮನೆ ಒಳಗೇನೆ ಪರಮಾತ್ಮನ ಪೂಜೆ ಮಾಡ್ತಾ ಇದ್ದೆ. ನನಗೆ ಇವರೇ ನನಗೆ ದರ್ಶನ ಕೊಟ್ಟರು. ನಂಬರು ಬಿಡ್ಬೋದು. ಆಗಲಿಂದ ನಮ್ಗೆ ಒಳ್ಳೇದಾಯ್ತು. ನಾವು ಬಹಳ ಬಡತನದೊಳಗಿದ್ವಿ. ಆಮೇಲೆ ಅದಾದ್ಮೇಲೆ ನನಗೆ ಒಳ್ಳೆ ಕಡೆ ಒಂದು ಕೆಲಸ ಸಿಕ್ತು. ಒಂದು 20,000 ರೂಪಾಯಿ ಸಂಬಳ ಸಿಕ್ಕಂತ ಕೆಲಸ ಸಿಕ್ತು ಅವ್ರಿಗೆ ದರ್ಶನ ಆದ್ಮೇಲೆ. ಅದಾದ್ಮೇಲೆ ಮನೆಗೆ ಮಾಡ್ಕೊಂಡಿದ್ದಾಗ ಇಲ್ಲಿಗೆ
ಈ ಜಾಗನ ಇವರೇ ನನಗೆ ಗೊತ್ತಿಲ್ದಂಗೆ ಕೊಂಡ್ಕೊಂಡಾದ್ಮೇಲೆ ಆಗ ನನ್ಗೆ 7 ವರ್ಷ ಇತ್ತು ನನಗೆ, ಮುಗಿತಾ ಬಂದಿತ್ತೇನೆ ಅಂತ ಕಾಣುತ್ತೆ. ಇದು ಇವ್ರು ಕೊಂಡಾದ್ಮೇಲೆ ನನ್ನ ಹತ್ರ ಇವನು ಬಿಡ್ಕಾಸು ಇರ್ಲಿಲ್ಲ. ಆಮೇಲೆ ಅದು ಯಾವ ರೀತಿ ನನಗೆ ಒದಗಿಸ್ಕೊಟ್ನೋ ಗೊತ್ತಿಲ್ಲ. ಇದು ದೇವಸ್ಥಾನ ಕಟ್ಟಲಿಕ್ಕೆ ಒಂದೊಂದೇ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಒಳಗುನು ಎಸ್ಕಾರ್ಟ್ಸ್ ಫ್ಯಾಕ್ಟ್ರಿ ಒಳಗುನು ನಮಗೆ ಸಹಾಯ ಮಾಡಿದ್ರು. ಅದಾದ್ಮೇಲೆ ನಾನು ಇಲ್ಲಿ ಇವತ್ತಿಗೆ 30 ವರ್ಷ ಆಯ್ತು. 30 ವರ್ಷದಿಂದ ದಿನ ಭಕ್ತರು ಜಾಸ್ತಿ ಜನ ಬರ್ತಾರೆ. ನನಗೆ ಒಳ್ಳೇದಾಯ್ತು ಅಂತಾರೆ, 1,000 ಕೊಡ್ತಾರೆ, 2,000 ಕೊಡ್ತಾರೆ, 5,000 ಕೊಡ್ತಾರೆ, ಆಯ್ತಂತ ಸಂತೋಷವಾಗಿ ಹೋಗ್ತಾರೆ. ಇಲ್ಲಿ ಬಂದವರೆಲ್ಲ ಯಾರು ನಿರಾಶೆ ಆಗುವ ಯಾರು ಹೋಗಿಲ್ಲ, ಎಲ್ಲರೂ ಚೆನ್ನಾಗೇ ನಡ್ಕೊಂಡು ಬರ್ತಾವ್ರೆ. ನಾವು ಮಕ್ಕಳೆಲ್ಲ ಸುತ್ಕೊಂಡು ಪರಮಾತ್ಮನ ಸೇವೆ ಮಾಡ್ತೀವಿ. ಇಲ್ಲಿ ಒಂದು 10 ಜನ ಕೆಲಸ ಮಾಡ್ತಾರೆ. ಶನಿವಾರದತ್ತು ಪ್ರತಿದಿನ 4 ಜನ ಕೆಲಸ ಮಾಡ್ತಾರೆ. ನಾನು ಪೂಜೆ ಮಾಡ್ತೀನಿ. ಗೊತ್ತಾಯ್ತಾ? ಪ್ರತಿದಿನ ಪೂಜೆ ಇರ್ತದೆ. ಪ್ರತಿದಿನ 3 ಗಂಟೆಗಳಿಗೆ ಅಭಿಷೇಕ ಇರ್ತದೆ, 5 ಗಂಟೆಗೆ ದರ್ಶನ. ಶನಿವಾರ ಒಂದಿನ ಮಾತ್ರ 6:45, 7 ಗಂಟೆಗೆ ದರ್ಶನ. ಯಾಕಂದ್ರೆ ಅವತ್ತಿನ ದಿವಸ ದೊಡ್ಡ ಅಭಿಷೇಕ ಆಗ್ತದೆ. ಆದ್ರಿಂದ ಇದೇವರೆಗೂ ಭಗವಂತನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾನೆ. ನಮಗೂ ಒಳ್ಳೇದ್ ಮಾಡಿದ್ದಾನೆ. ನಮಗೂ ಈ ಬೇಕಾದಷ್ಟು ಸಹಾಯ ಮಾಡಿದ್ದಾನೆ ಪರಮಾತ್ಮ. ಬಂದಂತ ಭಕ್ತರಿಗೂ ಒಳ್ಳೇದ್ ಮಾಡಿದ್ದಾನೆ. ಇನ್ನು ಹೆಚ್ಚಿಗೆ ಏನು ಹೇಳಿ ಸ್ವಾಮಿ? ಏನು ನಮಗೆ ಕೆಲಸಗಳ ಒಂದೊಂದು ಕೆಲಸ ಆಗ್ಬೇಕು, ಕಾರ್ಯಗಳಾಗ್ಬೇಕು, ಮಕ್ಕಳಾಗ್ಬೇಕು, ಆಮೇಲೆ ಕೆಲಸಗಳು ಸಿಕ್ಬೇಕು. ಇದೇ ತರ ಎಷ್ಟೋ ಜನ ಹೇಳಿದ್ದಾರೆ. ಗೊತ್ತಾಯ್ತಾ? ಮಾಡಿದೆ. ನನ್ನ ಕೈಲಿ ಹೋಗಿದ್ದಾರೆ, ನನ್ನ ಹತ್ರ ನಿಂಬೆಹಣ್ಣು ಮಂತ್ರಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅದು ಒಳ್ಳೇದಾಗಿದೆ, ಎಲ್ಲ ಒಳ್ಳೇದಾಗಿದೆ. ಬಂದವರೆಲ್ಲ ಹೇಳ್ತಾರೆ. ನೀವು ಬೇಕಾದ್ರೆ ಭಕ್ತಾದಿಗಳನ್ನ ನೀವು ವಿಚಾರಣೆ ಮಾಡ್ಬೋದು. ನೀವು ಯಾವ ಮೂಲೆ ಒಳಗೆ ಮಾಡಿ ಟೂರ್ ಲೇಔಟ್ ಒಳಗೆ ಎಲ್ಲರಿಗೂ ಗೊತ್ತು ನನ್ನ ಈ ದೇವಸ್ಥಾನದ ವಿಚಾರ. ಅಡ್ರೆಸ್ ಟೂರ್ ಲೇಔಟ್, ಮದರ್ ಡೈರಿ ನಿಯರೆಸ್ಟ್, ಯಶವಂತಪುರದಿಂದ ಯಲಹಂಕ ಮೇನ್ ರಸ್ತೆ ಪಕ್ಕದಲ್ಲಿ ಅಟ್ಟೂರ್ ಲೇಔಟ್ ಪಕ್ಕದಲ್ಲಿ ಒಂದು ನ್ಯೂ ಟೌನ್. ಇನ್ನು ಸ್ವಲ್ಪ ಮುಂದೆ ಹೋದ್ರೆ 2-3 ಕಿಲೋಮೀಟರ್ ಮುಂದೆ ಯಲಹಂಕ ಟೌನ್. ಗೊತ್ತಾಯ್ತಾ? ಇದು ನಾವು ಬೆಂಗಳೂರು 22 ಕಿಲೋಮೀಟರ್ ಎಲ್ಲ ಇದೆ. ಮ್ಯಾಜಿಸ್ಟಿಕ್ ನಿಂದ ಸುಮಾರು ಜನ ಸೇಟುಗಳು ಬರ್ತಾರೆ ಇಲ್ಲಿಗೆ, ನಿಂಬೆಹಣ್ಣು ಮಾಡಿಸ್ಕೊಂಡು ಹೋಗ್ತಾರೆ. ಸೇಟುಗಳು ವ್ಯಾಪಾರಕ್ಕೆ ಎಲ್ಲ ಚೆನ್ನಾಗಿ ಅವರು ಚೆನ್ನಾಗಿ ಒಳ್ಳೇದಾಗಿದೆ. ಸಿಟಿ ಮಾರ್ಕೆಟ್ ಸುತ್ತು ಇರತಕ್ಕಂತ ಸೇಟುಗಳು ಎಲ್ಲರೂ ಬರ್ತಾರೆ. ಈ ಕಡೆ ಸುತ್ತು ಹಳ್ಳಿಯವರು, ಯಲಹಂಕದವರು ಎಲ್ಲ ಬರ್ತಾರೆ. ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 5,000 ಜನ ಬಂದು ಹೋಗ್ತಾರೆ. ಶ್ರಾವಣ ಬಂತಂದ್ರೆ ಒಂದು 10,000 ಜನ ಬಂದು ಹೋಗ್ತಾರೆ. ಪ್ರತಿ ಶನಿವಾರ, ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ ಅನ್ನ ಸಂತರ್ಪಣೆ ಇರ್ತದೆ. ಪ್ರತಿ ಶನಿವಾರ ಇಲ್ಲಿವರೆಗೂ ನಿಲ್ಸಿಲ್ಲ. ಇವತ್ತು 30 ವರ್ಷ ಆಯ್ತು. 30 ವರ್ಷದಿಂದ ಶನಿವಾರಗಳು ಒಂದು ದಿನಾನು ನಿಲ್ಸಿಲ್ಲ. ಅಮಾವಾಸ್ಯೆ ಪೌರ್ಣಮಿಗೆ ಇದು ಅಮಾವಾಸ್ಯೆಗೆ ನವಗ್ರಹ ಶಾಂತಿ ಇರ್ತದೆ. ಬರೀ 100 ರೂಪಾಯಿ ಅಷ್ಟೇ ಕುಟುಂಬಕ್ಕೆಲ್ಲ ಸೇರಿ. ಆಮೇಲೆ ಇದು ಸತ್ಯನಾರಾಯಣ ಪೂಜೆ ಇರ್ತದೆ ಪೌರ್ಣಮಿಗೆ, ಅದಕ್ಕೂ 101 ರೂಪಾಯಿ. ಅಥವಾ ಹೋಮದೊಳಗೆ ಕುತ್ಕೊಬೇಕಂದ್ರೆ ಗಂಡ ಹೆಂಡತಿ ಒಂದೇ 1,000 ರೂಪಾಯಿ. ಜಾಸ್ತಿ ಏನ್ ಮಾಡಿಲ್ಲ ನಾವು. ಗೊತ್ತಾಯ್ತಾ? ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ, ಚೆನ್ನಾಗಿ ಅವರ ಸಂತೋಷವಾಗಿ ಪೂಜೆ ಶಾಂತಿಗಳು ಮಾಡಿಸ್ಕೊಂತಾರೆ, ಸತ್ಯನಾರಾಯಣ ಪೂಜೆ ಮಾಡಿಸ್ಕೊಂತಾರೆ, ಹೋಗ್ತಾರೆ ಸಂತೋಷವಾಗಿ. ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಸ್ವಾಮಿ. ಈಗ ಅನ್ನ ಸಂತರ್ಪಣೆಗೆ ಬರ್ತಕ್ಕಂಥವ್ರು ಭಕ್ತಾದಿಗಳು ದಾನ ಕೊಡಬಹುದಾ ಅಥವಾ ಕೊಡ್ತಾವ್ರಲ್ಲ, ಅವ್ರು ಕೊಡೋದೇ ನಾವು ಮಾಡಿ ಹಾಕೋದು. ನಾವೇನು ಇದು ದಲಿಸಿಗಳೇನು ಕೊಂಡಲ್ಲ. ಕೆಲವೊಂದು ಸಾಂಬಾರ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಕೊಂಡ್ಕೊಂತೀವಿ ಅಷ್ಟೇ. ಇನ್ನು ಉಳಿದೆಲ್ಲ ಭಕ್ತರೇ ಕೊಡ್ತಾರೆ. ಅಂದ್ರೆ ಈಗ ಅವರು ಯಾವ ರೀತಿ ಕೊಡ್ತಾರೆ? ಯಾವ ರೀತಿ ಬರ್ತಕ್ಕಂಥ ಭಕ್ತರುಗಳು ಯಾವ ರೀತಿ ಅವ್ರಿಗೆ ಒಳ್ಳೇದಾಗಿರ್ತದೆ. 1 ಮೂಟೆ 2 ಮೂಟೆ ಅಕ್ಕಿ ಕೊಡ್ತಾರೆ, ರವೆ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ. ಸುಮಾರು ಜನ ನಮ್ಗೆ ಬೆಲ್ಲ ಪರ್ಮನೆಂಟ್ ಕೊಡ್ತಾರೆ. ಬೆಲ್ಲ ನಮ್ಗೆ ಒಳ್ಳೇದಾಗಿದೆ, ನಾನು ಕೊಡ್ತಾ ಇರ್ತೀನಿ, ತಗೊಳ್ತಾ ಇರಿ ಅಂತ ಕೆಲವೊಂದು ಅಂಗಡಿಗಳಿಗೆ ಬುಕ್ ಮಾಡ್ಬಿಟ್ಟವ್ರೆ. ಅವ್ರು ತಂದು ತಿಂಗಳು ತಂದಾಕ್ತಾರೆ. ಬೇಳೆ ತಂದು ಕೊಡ್ತಾರೆ, ಎಲ್ಲ ಪದಾರ್ಥ ಕೊಡ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಕೆಲವೊಂದು ಐಟಮ್ ಸಣ್ಣ ಪಣ್ಣ ಕೊಂಡ್ಕೊಂತೀವಿ. ಇಲ್ಲಿ ಇವರು ಅಡಿಗೆ ಮಾಡೋಂಥ ಭಟ್ರು 3 ಜನ ಬರ್ತಾರೆ. 3 ಜನನು ಬರ್ತಾರೆ. ಇನ್ನು ಈ ಶ್ರಾವಣ ಬಂತಂದ್ರೆ 5-6 ಜನ ಇರ್ತಾರೆ. ಬೆಳಗ್ಗೆ ರಾತ್ರಿಯಿಂದ ಮಾಡ್ತಾರೆ. ಶುಕ್ರವಾರ ನೈಟ್ ಶುರು ಮಾಡ್ಕೊಂತಾರೆ. ಬೆಳಗ್ಗೆ 11 ಗಂಟೆ ಶುರು ಆದ್ರೆ 9 ಗಂಟೆ ಶನಿವಾರ 9 ಗಂಟೆ ರಾತ್ರಿ ಅಲ್ಲಿವರೆಗೂ ಊಟ ನಡೀತದೆ ಶ್ರಾವಣದಾಗ. ಪ್ರತಿ ಶನಿವಾರ 12 ಗಂಟೆ ಶುರು ಆಗ್ತದೆ, 3-3:30ವರೆಗೂ ನಡೀತೈತೆ.
ಇಲ್ಲಿ ಅನ್ನದಾಸೋಹದಲ್ಲಿ ಸಾಮಾನ್ಯವಾಗಿ ಏನೇನು ಅಂದ್ರೆ ಬದಲಾವಣೆ ಆಗುತ್ತಾ ಇರುತ್ತೆ? ಏನಿಲ್ಲ, ಅದು ಬದಲಾವಣೆ ಅಂದ್ರೆ ಇವಾಗ ಕೆಲವರೆಲ್ಲ ನಮ್ದೇ ನಡಿಬೇಕು ಒಂದೊಂದು ವಾರ ಅಂತಾರೆ. ಅದು ಪಲಾವ್ ಊಟ ಅಂದ್ರೆ ಕೇಸರಿ ಭಾತ್ ಆಗ್ಬೋದು, ಪಲಾವು, ಮಜ್ಜಿಗೆ ಇದೆಲ್ಲನೂ ಕೊಡ್ತೀವಿ. ವೈಟ್ ರೈಸ್ ಎಲ್ಲ ಕೊಡ್ತೀವಿ. ಪ್ರತಿ ಶನಿವಾರ ಏನಾಗುತ್ತೆ, ಪಾಯಸ, ಅನ್ನ ಸಾಂಬಾರು. ಇಲ್ಲಿ ಯಾವ ಯಾವ ರೀತಿ ಪೂಜೆಗಳು ನಡೀತವೆ ಗುರುಗಳೇ? ಎಲ್ಲ ತರ ಪೂಜೆ ನಡೀತದೆ ಸ್ವಾಮಿ. ಅಭಿಷೇಕ ನಡೀತದೆ, ಅಲಂಕಾರಗಳು ನಡೀತದೆ, ಬೆಣ್ಣೆ ಅಲಂಕಾರ, ಮತ್ತೆ ಇದು ಯಾವ್ದು ದೂರ್ವ ಅಲಂಕಾರ, ಕುಂಕುಮ ಅಲಂಕಾರ, ಅರ್ಶಿನ ಅಲಂಕಾರ, ಅಲ್ಲದೆ ಹೂವಿನ ಅಲಂಕಾರ, ಎಲ್ಲ ತರದ್ದು ನಡೀತದೆ. ಮೇ ಒಳಗೆ, ಜೂನ್ ಒಳಗೆ ಮತ್ತೆ ಈ ಶನೇಶ್ವರ ಜಯಂತಿ ಅಂತ ಬರ್ತದೆ. ಆ ದಿನ ಇಲ್ಲಿ ಜಾತ್ರೆ ಆಗುತ್ತೆ. 33 ಅಡಿ ರಥ ಇದೆ. ರಥ ಇಲ್ಲಿಂದ ಮೊದಲನೇ ಗಂಟೆ ಮೇನ್ ರೋಡ್ ಹೋಗ್ತದೆ, ಅಲ್ಲಿಂದ ಇಲ್ಲಿಗೆ ಬರ್ತದೆ. 100 ಜನ ಇವರು ಪೊಲೀಸ್ನವರು ಬಂದೋಬಸ್ತ್ ಮಾಡ್ತಾರೆ ಭಕ್ತಾದಿಗಳಿಗೆ. ಒಂದು ರಸ್ತೆ ನಮಗ್ ಬಿಟ್ಕೊಡ್ತಾರೆ. ಬೇರೆ ಗಂಟೆ ಹೋಗಿ ರಿಟರ್ನ್ ಬರ್ತದೆ. ಅದು ಯಾವ ತಿಂಗಳಲ್ಲಿ ನಡೀತದೆ ಸ್ವಾಮಿ? ಕೆಲವೊಂದು ಅಧಿಕ ಮಾಸ ಬಂದ್ರೆ ಜೂನ್ ಒಳಗೆ ಬರ್ತದೆ. ಅಧಿಕ ಮಾಸ ಇಲ್ಲಾಂದ್ರೆ ಮೇ ಒಳಗೆ ಬರ್ತದೆ. ಪ್ರತಿ ವರ್ಷಕ್ಕೊಂದ್ಸಾರಿ. ವರ್ಷಕ್ಕೊಂದ್ಸಾರಿ. ಓಕೆ ಗುರುಗಳೇ, ಇನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ? ಏನಿಲ್ಲ, ಭಕ್ತರಿಗೆ ಒಳ್ಳೇದಾಗಲಿ. ನಾನು ಆ ಸಾನೆಯಿಂದ ಅವ್ರಿಗೆ ಪ್ರೀತಿ ತೋರಿಸ್ತೀನಿ. ಅವ್ರಿಗೆ ಆರತಿ, ಭಕ್ತಿಯಿಂದ ಆರತಿ ಕೊಡ್ತೀನಿ. ಆಮೇಲೆ ಹೂವು ಕೊಡ್ತೀನಿ. ಅದೊಂದು ಅವ್ರಿಗೆ ಆಸೆ. ಕೆಲವು ಮಕ್ಕಳಿಗೆ ನನಗೆ ಒಂದು ಹೂವು ತಲೆ ಮೇಲೆ ಇಕ್ತೀನಿ ನಾನು, ಅದನ್ನ ಇಕ್ಸ್ಕೊಂತಾರೆ. ಬಹಳ ಸಂತೋಷವಾಗಿ ಹೋಗ್ತಾರೆ. ಇದು ನನಗೆ ಗೊತ್ತಿರ್ತಕ್ಕಂಥದ್ದು.